ಅನ್ನುವಂಥ ಪ್ರಶ್ನೆ ಮಾಡಿದಾಗ ಸಹಜವಾಗಿ ಉತ್ತರ ಸಿಗ್ತದೆ. ಇದರಲ್ಲಿ ಆ ಸಮಯದಲ್ಲಿ ಹೆಚ್ಚು ಕಡಿಮೆ 2000 ಹಿಡ್ಕೊಂಡು 2007, 8 ತನಕ ಅಥವಾ 2011 ತನಕ ಬಂದಂಥ ಅಧಿಕಾರಿಗಳೆಲ್ಲರೂ ಸಹಕಾರ ನೀಡಿದ್ದಾರೆ. ಒಂದು ಅಲ್ಲ, ಎರಡಲ್ಲ. ಮತ್ತು ಅವತ್ತಿನ ರಾಜಕಾರಣಿಗಳು ಸಹ ಅವರು ಸಹಕಾರ ನೀಡಿದ್ದಾರೆ. ಇದು ಆಂಧ್ರ ಪ್ರದೇಶದಲ್ಲೂ ಇವತ್ತು ತೆಲಂಗಾಣ ಆಗ್ಯದ, ಅವತ್ತು ಆಂಧ್ರ ಇತ್ತು. ಆಂಧ್ರ ಪ್ರದೇಶದಲ್ಲೂ ಕರ್ನಾಟಕದಲ್ಲೂ ಈ ಒಂದು ದೊಡ್ಡ ಹಗರಣ ಆಗಿ ಹೋಗ್ಬಿಟ್ಟದ. ಮತ್ತು ಈ ಒಂದು ದೊಡ್ಡ ಹಗರಣದಕ್ಕೆ ಶಿಕ್ಷೆ ಅಟ್ಲೀಸ್ಟ್ ಇಷ್ಟರ ಆಯ್ತಲ್ಲ ಅನ್ನುವಂಥದ್ದು. ಯಾಕಂದರೆ 2011ರಲ್ಲಿ ಆವತ್ತಿನ ಲೋಕಾಯುಕ್ತರಾದ ನ್ಯಾಯಮೂರ್ತಿ ಎನ್ ಸಂತೋಷ್ ಹೆಗಡೆ ಅವರು ಇದನ್ನೆಲ್ಲ ಈ ಗಾಲಿ ಅವ್ರು ಮಾಡಿದಂಥ ಒಂದು ಅಕ್ರಮ ಮುಂದೆ ಸಾವಿರಾರು ಕೋಟಿ ರೂಪಾಯಿಗಳ ಬಗ್ಗೆ ಹೊರಹಾಕಿದಾಗ ಜೈಲಿಗೆ ಹೋಗಿದ್ದರು. ಈಗಾಗಲೂ ಜಾಮೀನು ಮೇಲೆ ಇದ್ದಂಥವ್ರು ಅವರು. ಅವ್ರ ಮೇಲೆ ಸಾಕಷ್ಟು ಕೇಸ್ಗಳಿದ್ದಾವೆ ಯಡಿಯೂರಪ್ಪರ ಕಾಲದಲ್ಲಿ ಮತ್ತು ಇವತ್ತು ಎಲ್ಲ ಸಮಯದಲ್ಲಿ ನೋಡ್ತಾ ಬಂದಾಗ ಇವರಿಗೆ ಶಿಕ್ಷೆ ಭಾಳ ಕಡಿಮೆ ಅನ್ನುವಂಥ ಮಾತು ಹೇಳಬೇಕಾಗ್ತದೆ. ಯಾಕಪ್ಪ ಅಂತಂದ್ರೆ ಈ ರಾಜಕಾರಣಿ ಅನ್ನೋಕ್ಕಿಂತಲೂ ಇವರೊಬ್ಬರು ಏನಪ್ಪ ಅಂದ್ರೆ ಈ ಕಬ್ಬಿಣ ಇದರಿಂದ ದೊಡ್ಡ ಕಳ್ಳರು ಇಡೀ ನಮ್ಮ ರಾಜ್ಯದ ಬಳ್ಳಾರಿ ಏರಿಯಾದಲ್ಲಿರುತ್ತಂಥ ಮ್ಯಾಕ್ಸಿಮಮ್ ಖನಿಜವನ್ನು ಕಬ್ಬಿಣದ ಇದರನ್ನು ನಮ್ಮಲ್ಲಿ ಕನ್ನಡ ಗಾದಿ ಮಾತು ದುಡ್ಡಿಗೆ ಎಂಟ್ರಾಗಿ ಮಾರ್ಕೊಂಡ್ಬಿಟ್ರು ಅಂತ ಕೆಲವರೆಲ್ಲ ಹೇಳೋರು. ಯಾಕಂದರೆ ಅಧಿಕಾರಶಾಹಿ ಅವ್ರ ಜೊತೆಗೆ ಈಗ ನೋಡ್ರಿ, ಈ ಆರೋಪದಲ್ಲೇ ಅಧಿಕಾರಿಗಳಿದ್ದಾರೆ. ಭೂವಿಜ್ಞಾನದ ಇಲಾಖೆ ಆಗಿನ ಅಧಿಕಾರಿ ಮೆಹಬೂಜ್ ಅಲಿ ಖಾನ್ ಅನ್ನೋಂಥವ್ರಿದ್ದಾರೆ. ಮುಂದೆ ಅದೇ ಕಾಲಕ್ಕೆ ವಿ ಡಿ ರಾಜಗೋಪಾಲ್ ಅಂತಿದ್ದಾರೆ. ಜನಾರ್ದನ್ ರೆಡ್ಡಿ ಅಂತ 2ನೇ ನಂಬರ್ ಇದ್ದಾರೆ. 1ನೇ ನಂಬರ OMC ಅಂದರೆ ಓಬಳಾಪುರ ಒಂದು ಮೈನಿಂಗ್ ಇದು ಸಂಘಟನೆ. ಈ OMC ಮೂಲಕ ಈ ಎಲ್ಲ ಅದರ ವ್ಯವಸ್ಥಾಪಕ ನಿರ್ದೇಶಕ BBI ಶ್ರೀನಿವಾಸ ರೆಡ್ಡಿ ಇವರೆಲ್ಲ ಕುಡ್ಕೊಂಡು ಈ ದೊಡ್ಡ ಒಂದು ಏನಪ್ಪ ಅಂದ್ರೆ ಸಂಪತ್ತನ್ನು ಎತ್ತಿ ಹೊಡೆದಂಥ ಈ ಸಂದರ್ಭದಲ್ಲೇ ಅಟ್ಲೀಸ್ಟ್ ಕೊನೆಗೆ CBI ವಿಶೇಷ ನಮ್ಮ ವಿಶೇಷ ನ್ಯಾಯಾಲಯ ಅವರು ಶಿಕ್ಷೆ ವಿಧಿಸಿದ್ದು. ಅದು 10,000 ರೂಪಾಯಿ ದಂಡ ವಿಧಿಸಿದೆ ಅಂತ ಹೇಳ್ತಾರೆ. ಜೈಲು 7 ವರ್ಷ 10,000 ರೂಪಾಯಿ ದಂಡ ಅಂತೇಳಿ. ಆದರೆ ಓಬಳಾಪುರ ಮೈನಿಂಗ್ ಕಂಪ್ನಿ 1 ಲಕ್ಷ ದಂಡ ವಿಧಿಸಿದೆ ಅಂತ. ಆ ಕಂಪ್ನಿ ಏನು ಓಬಳಾಪುರ ಮೈನಿಂಗ್ ಕಂಪ್ನಿ ಅದ ಅಕ್ರಮವಾಗಿ ಕರ್ನಾಟಕ ಮತ್ತು ನಮ್ಮ ಆಂಧ್ರದ ಎರಡೂ ಒಂದು ಬಾರ್ಡ್ರನ್ನು ಹೊಡೆದಷ್ಟು ಅಲ್ಲ,